ಪ್ರಭು, ಇಂದು ನಮ್ಮ ಪಿತಾಶ್ರೀ ನಿಮ್ಮ ಬಗ್ಗೆ ನಮಗೆ ಪರಿಚಯ ಮಾಡಿಸಿದರು. ನೀವು ದಯಾಳು ಮತ್ತು ಕರುಣಾಮಯಿ ಎಂದು. ಅಷ್ಟೇ ಅಲ್ಲದೆ ಈ ಸಮಸ್ತ ಸೃಷ್ಟಿಯ ಎಲ್ಲರ ಸುಖದ ಬಗ್ಗೆ ಚಿಂತನೆ ಮಾಡುತ್ತೀರೆಂದು ಎಂದಿನಿಂದ ನಿಮ್ಮ ಮಹಿಮೆಯ ಬಗ್ಗೆ ತಿಳಿಯಿತೋ ಅಂದಿನಿಂದ ನಮ್ಮ ತನುಮನದಲ್ಲಿ ಕೇವಲ ನಿಮ್ಮದೇ ಧ್ಯಾನ ಪ್ರಭು. ಆದರೆ ಯಾಕೆ ಗೊತ್ತಿಲ್ಲ, ಪಿತಾಶ್ರೀ ನಿಮ್ಮ ಆರಾಧನೆಯನ್ನು ಯಾಕೆ ನಿಲ್ಲಿಸಿದರು ಎಂದು. ಆದರೆ ಈ ವಿಷಯದಲ್ಲಿ ವಾದ ಬೇಡವೆಂದು ನಾನೇ ಶಾಂತವಾಗಿ ಬಿಟ್ಟೆ. ಚಿಂತೆ ಇಲ್ಲ, ಅವರು ಮಾಡದಿದ್ದರೆ ಅವರ ಪುತ್ರ ಮಾಡುತ್ತಾನೆ ನಿಮ್ಮ ಪೂಜೆ. ಒಮ್ಮೆ ಮನಸ್ಸು ಯಾವುದರಲ್ಲಾದರೂ ಲೀನವಾಗಿ ಬಿಟ್ಟರೆ ಬೇರ್ಯಾವುದರಲ್ಲಿಯೂ ಮನಸ್ಸಿರುವುದಿಲ್ಲ. ಋಷಿ ಶಿಲಾದವರ ಪುತ್ರನಿಗೂ ಹಾಗೆಯೇ ಆಯಿತು. ಮಹಾದೇವನಲ್ಲಿ ಅವನ ಮನಸ್ಸು ಲೀನವಾಗಿ ಬಿಟ್ಟಿತ್ತು. ಶಿವನನ್ನು ಪಡೆಯುವುದೇ ಅವನ ಜೀವನದಲ್ಲಿ ಅತಿ ದೊಡ್ಡ ಉದ್ದೇಶವಾಗಿ ಬಿಟ್ಟಿತ್ತು. ಈ ಋಷಿ ಪುತ್ರ ನಮ್ಗೆ ತುಂಬಾ ಇಷ್ಟ ಆಗ್ಬಿಟ್ರು ಅಮ್ಮ. ಹಾ, ಒಂದು ವೇಳೆ ಅವರು ಇಲ್ಲಿದ್ದರೆ ಅವರು ನಿಮ್ಮ ಸ್ನೇಹಿತರಾಗಿ ಬಿಡುತ್ತಿದ್ದರು. ಅವರು ನಿಮ್ಮ ಹಾಗೆಯೇ ನಿರ್ಮಲವಾದ ಮನಸ್ಸು, ಸರಳವಾದವರು. ಅವರು ತಮ್ಮ ಪಿತನನ್ನು ತುಂಬಾ ಪ್ರೀತಿಸುತ್ತಿದ್ದರು. ನಾವು ಸಹ ನಿಮ್ಮನ್ನ ಮತ್ತು ಪಿತಾಶ್ರೀಯವರನ್ನ ಅಷ್ಟೇ ಪ್ರೀತಿಸ್ತೀವಿ. ಹೌದಾ? ಮುಂದೇನಾಯ್ತು ಅಂತ ಹೇಳಿ ಅಮ್ಮ. ಹೌದೇನು? ತುಂಬಾ ಆಸಕ್ತಿ ಬಂದಿರೋ ಹಾಗಿದೆ. ನೀವು ನಮ್ಗೆ ರುಚಿಯಾದ ತಿಂಡಿಯನ್ನು ಕೊಟ್ಟು ನಮ್ಮ ಹಸಿವನ್ನ ಇನ್ನೂ ಹೆಚ್ಚಿಸ್ಬಿಟ್ರಿ ಅಮ್ಮ. ಸರಿ ಸರಿ, ಹೇಳ್ತೀವಿ ಕೇಳಿ. ಋಷಿ ಶಿಲಾದವರು ಹೇಳಿದ ಹಾಗೆಯೇ ಅವರ ಪುತ್ರನ ನಾಮಕರಣದಲ್ಲಿ ಸಪ್ತ ಋಷಿಗಳು ಆಗಮಿಸಿದ್ದರು. ನಿಮ್ಮ ಪುತ್ರನ ಜನ್ಮಪತ್ರಿಕೆ ಹೇಳುತ್ತಿದೆ ಇವನೊಬ್ಬ ಅಸಾಧಾರಣ ಬಾಲಕನೆಂದು. ಧನ್ಯವಾದಗಳು ಋಷಿಗಳೇ, ಇದು ನಮ್ಮ ಸೌಭಾಗ್ಯ. ಈ ರೀತಿ ಜಾತಕ ವಿರಳವಾದದ್ದು. ಗ್ರಹಗಳ ಸಮ್ಮಿಲನ ಬಹಳ ಉತ್ತಮವಾಗಿದೆ. ನಿಮ್ಮ ಮಾತುಗಳಿಂದ ನಮಗೆ ತುಂಬಾ ಹರ್ಷವಾಯಿತು. ನೀವೆಲ್ಲ ಕೃಪೆ ಮಾಡಿ ನಮ್ಮ ಪುತ್ರನಿಗೊಂದು ಒಳ್ಳೆಯ ಹೆಸರನ್ನು ನೀಡಿ. ಋಷಿ ಶಿಲಾದರೆ, ಗ್ರಹಗಳ ಪ್ರಕಾರ ನಿಮ್ಮ ಪುತ್ರನಲ್ಲಿ ಬಲ, ಜ್ಞಾನ ಮತ್ತು ಭಕ್ತಿಯ ಅದ್ಭುತ ಸಮ್ಮಿಲನವಾಗಿವೆ. ನಿಮ್ಮ ಪುತ್ರ ಸರ್ವಗುಣ ಸಂಪನ್ನನಾಗಿದ್ದಾನೆ. ಇದೇ ಕಾರಣಕ್ಕೆ ನಾವು ಸಪ್ತ ಋಷಿಗಳು ಇವನ ಹೆಸರು ನಂದಿ ಎಂದಿಡುತ್ತೇವೆ. ನಂದಿ, ಅತ್ಯುತ್ತಮ. ಋಷಿಗಳೇ, ನೀವೆಲ್ಲ ತ್ರಿಕಾಲ ಜ್ಞಾನಿಗಳು. ನಮ್ಮ ಪುತ್ರನ ಭವಿಷ್ಯ ಹೇಳಿ. ಹೇ ಮುನಿವರ್ಯ, ವಸಂತ ಕಾಲದ ಆ ಒಂದು ದಿನ ಕತ್ತಲು ಅಧಿಕ ಇದ್ದು ಬೆಳಕು ಕಡಿಮೆ ಇದ್ದರೂ ಶ್ರೇಷ್ಠ ಎನಿಸಿಕೊಳ್ಳುತ್ತದೆ. ಅದೇ ರೀತಿ ನಿಮ್ಮ ಪುತ್ರನ ಆಯುಸ್ಸು ಕಡಿಮೆ ಇದ್ದರೂ ಅವನ ಗುಣಗಳಿಂದ ಈ ಸೃಷ್ಟಿಯಲ್ಲಿ ಶ್ರೇಷ್ಠನೆನಿಸಿಕೊಳ್ಳುತ್ತಾನೆ. ಋಷಿಗಳೇ, ಕಡಿಮೆ ಸಮಯ ಅಂದರೆ? ನಿಮ್ಮ ಈ ಪುತ್ರ ಅಲ್ಪಾಯುಷಿ, ಅಂದರೆ ಇವನು ಯೌವನಾವಸ್ಥೆಗೆ ತಲುಪುವುದಿಲ್ಲ. ಅಸಂಭವ! ಅದು ಹೇಗೆ ಆಗುತ್ತದೆ? ನಾವು ಮೃತ್ಯುಂಜಯ ಪುತ್ರನ ಪ್ರಾಪ್ತಿಗಾಗಿ ಮಹಾದೇವನ ತಪಸ್ಸು ಮಾಡಿದ್ದೆವು. ಇದು ಹೇಗೆ ಸಾಧ್ಯ? ಆದರೆ ಮುನಿವರ್ಯ, ನೀವೇ ಈ ವರವನ್ನು ಸ್ವಯಂ ಮಹಾದೇವನಲ್ಲಿ ಕೇಳಿರುವಿರಿ. ಹೇ ಮಹಾದೇವ, ನನಗೆ ವರದಾನವಾಗಿ ನಿಮ್ಮಂತ ಪುತ್ರ ಬೇಕು. ಇಲ್ಲ, ಇದು ಸಾಧ್ಯವಿಲ್ಲ. ತಪ್ಪು ನಮ್ಮಿಂದ ಆಗಿದೆ. ಅದಕ್ಕೆ ದಂಡನೆ ನಮ್ಮ ಪುತ್ರನಿಗೆ ಸಿಗಬಾರದು. ಇವನನ್ನು ನಾವು ಸಾಯಲು ಬಿಡುವುದಿಲ್ಲ. ಹೇ ಮಹಾದೇವ, ಮಹಾದೇವ, ಮಹಾದೇವ! ಸಮಾಧಾನ ಮಾಡಿಕೊಳ್ಳಿ ಪಿತಾಶ್ರೀ. ತನ್ನ ಪುತ್ರ ಅಲ್ಪಾಯುಷ್ಯ ಎಂದು ತಿಳಿದ ನಂತರ ಋಷಿ ಶಿಲಾದವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ತನ್ನ ಪಿತನ ಈ ದುರ್ದಶೆಯನ್ನು ನಂದಿಯಿಂದ ನೋಡಲಾಗುತ್ತಿರಲಿಲ್ಲ. ಪಿತಾಶ್ರೀ, ಎದ್ದೇಳಿ ಪಿತಾಶ್ರೀ, ಭೋಜನ ತಂದಿದ್ದೇನೆ.
ಪಿತಾಶ್ರೀ, ನಿಮ್ಮ ಈ ಸ್ಥಿತಿಯನ್ನು ನಮ್ಮಿಂದ ನೋಡಲಾಗುತ್ತಿಲ್ಲ. ಮತ್ತೆ ನೀವೇ ಹೇಳುತ್ತಿರುತ್ತೀರಲ್ಲವೇ, ತನ್ನ ಸಂಕಲ್ಪದಿಂದ ಮನುಷ್ಯ ಅಸಂಭವವನ್ನು ಸಂಭವ ಮಾಡಬಹುದೆಂದು. ಆ ಸಮಯದಲ್ಲಿ ನಮ್ಮಲ್ಲಿ ಭಕ್ತಿಯ ವಿಶ್ವಾಸ ಹೆಚ್ಚಾಗಿತ್ತು ಪುತ್ರ. ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ಭಕ್ತಿಯ ಮಾರ್ಗವನ್ನು ಏಕೆ ಬಿಟ್ಟಿರಿ ನೀವು? ನಮ್ಮ ಮನಸ್ಸು ಹೇಳುತ್ತಿದೆ, ಈ ಭಕ್ತಿಯ ಶಕ್ತಿಯಿಂದ ಮೃತ್ಯುವನ್ನು ಕೂಡ ಜಯಿಸಬಹುದೆಂದು. ಮತ್ತೆ ನೀವೇ ಹೇಳಿದ್ದೀರಿ, ದಯಾಳು ಮಹಾದೇವ ತನ್ನ ಭಕ್ತರನ್ನು ಎಂದೂ ನಿರಾಶೆಗೊಳಿಸುವುದಿಲ್ಲವೆಂದು. ಮಹಾದೇವ, ನೀನು ಸತ್ಯ ಹೇಳಿದೆ ಪುತ್ರ. ನಾವು ಮಹಾ ತಪಸ್ಸಿನಿಂದ ನಿನ್ನನ್ನು ಪಡೆದಿದ್ದೆವು. ಅವರು ನಿಶ್ಚಿತವಾಗಿ ಮೃತ್ಯುವಿನಿಂದ ನಿಮ್ಮನ್ನು ರಕ್ಷಿಸುತ್ತಾರೆ ಪುತ್ರ. ನಾವು ಮತ್ತೆ ಅವರ ಕಾಲಿಗೆ ಎರಗುತ್ತೇವೆ ಮತ್ತು ನಿಮಗಾಗಿ ಆ ಮಹಾದೇವನನ್ನು ಒಲಿಸಿಕೊಳ್ಳುತ್ತೇವೆ. ಹಾಗೂ ನಿಮಗಾಗಿ ಅವರಲ್ಲಿ ಜೀವದಾನವನ್ನು ಕೇಳುತ್ತೇವೆ ಪುತ್ರ. ಪಿತಾಶ್ರೀ, ಆಗುತ್ತಿಲ್ಲ ಪುತ್ರ, ನಾವು ಸೋತೆವು. ಈಗ ನಿನ್ನ ತಂದೆಗೆ ಆ ಯೋಗ್ಯತೆ ಸಹ ಇಲ್ಲ. ಇಲ್ಲ ಪಿತಾಶ್ರೀ, ಈಗ ನಮ್ಮ ಸರದಿ. ನಮ್ಮ ದೀರ್ಘಾಯುಷ್ಯದಿಂದೇನಾದರೂ ನಿಮ್ಮ ಆರೋಗ್ಯ ಸುಧಾರಿಸುವುದಾದರೆ ನಾವು ಹಾಗೆ ಮಾಡುತ್ತೇವೆ. ಹೇಗೆ ನಮಗಾಗಿ ನೀವು ತಪಸ್ಸು ಮಾಡಿದಿರೋ ಹಾಗೆ ನಿಮಗಾಗಿ ನಾವು ತಪಸ್ಸು ಮಾಡುತ್ತೇವೆ, ಮಹಾದೇವನ ಪೂಜೆ ಮಾಡುತ್ತೇವೆ. ಪುತ್ರ, ನಮಗೆ ಒಂದು ದುಃಖವಿದೆ. ನಾವು ಆ ಮಹಾದೇವನಲ್ಲಿ ನೀವು ಚಿರಂಜೀವಿಯಾಗುವ ವರದಾನವನ್ನು ಏಕೆ ಕೇಳಲಿಲ್ಲವೆಂದು ಅವರ ರೀತಿಯ ಪುತ್ರನನ್ನು ಬೇಡಿಕೊಂಡೆವು. ಆದರೆ ಇಂದು ಆ ದುಃಖವೂ ಸಹ ಸಮಾಪ್ತಿಯಾಯಿತು ಪುತ್ರ. ಒಂದು ವಿಷಯ ನೆನಪಿನಲ್ಲಿರಲಿ, ಅವರ ಸಮ್ಮುಖಕ್ಕೆ ಹೋದಾಗ ಕೇವಲ ಅವರ ಚರಣವನ್ನೇ ನೋಡು, ಮುಖವನ್ನು ನೋಡಬೇಡ. ಏಕೆ ಪಿತಾಶ್ರೀ? ಏಕೆಂದರೆ ಮಹಾದೇವನ ಶ್ರೀಮುಖ ಸೃಷ್ಟಿಯ ಸಂಪೂರ್ಣ ಸುಖದ ಮೂಲವಾಗಿದೆ ಪುತ್ರ. ಅವರ ದರ್ಶನದಿಂದ ಯಾವುದೇ ಚಿಂತೆ, ಯಾವುದೇ ದುಃಖ ಕರಗಿ ಹೋಗುತ್ತದೆ ಪುತ್ರ. ನೆಮ್ಮದಿಯ ಭಾವನೆ ಸಿಗುತ್ತದೆ, ಒಂದು ವಿಶಿಷ್ಟ ಆನಂದ ಪ್ರಾಪ್ತವಾಗುತ್ತದೆ. ಆಗ ನೀವು ಎಲ್ಲವನ್ನೂ ಮರೆತು ಬಿಡುತ್ತೀರಿ. ನಮಗೂ ಸಹ ಹಾಗೆಯೇ ಆಗಿತ್ತು ಪುತ್ರ. ಅದೇ ಕಾರಣಕ್ಕೆ ಎಚ್ಚರಿಸುತ್ತಿದ್ದೇವೆ. ನಿಮ್ಮ ಆಜ್ಞೆಯಂತೆ ಆಗಲಿ ಪಿತಾಶ್ರೀ. ಪ್ರಣಾಮಗಳು ಪಿತಾಶ್ರೀ. ದುರ್ಗಮವಾದ ಒಂದು ಕಾಡಿನಲ್ಲಿ ನಂದಿ ಮಹಾದೇವನನ್ನು ಕುರಿತು ತಪಸ್ಸು ಮಾಡಿದರು. ಆಗ ಅವ್ರಿಗೆ ಮಹಾದೇವನ ದರ್ಶನ ಸಿಕ್ತಾ? ಇದನ್ನು ಕಥೆ ಕೇಳಿದ ನಂತರ ತಾನೇ ತಿಳಿಯುತ್ತದೆ ಮಾರುತಿ. ನಂದಿ ಮಹಾದೇವರ ಚರಣವನ್ನು ನೋಡಿದ್ರು ಅಥವಾ ಅವರ ಮುಖವನ್ನು ನೋಡಿ ವರದಾನ ಕೇಳೋದನ್ನೇ ಮರ್ತು ಹೋಗ್ಬಿಟ್ರು? ಮಾರುತಿ, ಹೇಳ್ತೀವಿ. ನಂದಿಯು ಸಹ ತನ್ನ ಪಿತನಂತೆಯೇ ಅನ್ನ ಜಲವನ್ನು ತ್ಯಾಗ ಮಾಡಿ ಘನಘೋರವಾದ ತಪಸ್ಸನ್ನು ಮಾಡಿದನು. ಶಿವಾಯ. ಮಹಾದೇವನ ಹೃದಯವು ಕರಗಿ ನಂದಿಗೆ ದರ್ಶನವಿತ್ತರು. ಹೇ ಶಿಲಾಧರ ಪುತ್ರ ನಂದಿ, ನಾವು ನಿಮ್ಮ ತಪಸ್ಸಿಗೆ ಮೆಚ್ಚಿದ್ದೇವೆ. ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಪ್ರಭು, ನಿಮಗೆ ನನ್ನ ಪ್ರಾರ್ಥನೆ ಕೇಳಿಸಿದೆ ಪ್ರಭು. ನಾನು ಧನ್ಯನಾದೆ ಪ್ರಭು. ನಂದಿ, ನೀವು ಇಷ್ಟು ಘನಘೋರ ತಪಸ್ಸು ಮಾಡಿದ್ದೀರಿ. ಅದಕ್ಕೆ ಮೆಚ್ಚಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಆದರೆ ನೀವು ನಮ್ಮನ್ನು ನೋಡುತ್ತಲೇ ಇಲ್ಲವಲ್ಲ? ಇಲ್ಲ ಪ್ರಭು, ಇಲ್ಲ. ನಾನು ನನ್ನ ಪಿತಾಶ್ರೀಯವರ ಆಜ್ಞೆಯನ್ನ ಪಾಲಿಸುತ್ತಿದ್ದೇನೆ ಅಷ್ಟೇ. ಹೌದೇ? ಅಂದರೆ ಋಷಿ ಶಿಲಾದರು ನಮ್ಮ ದರ್ಶನ ಮಾಡಬಾರದೆಂದು ಹೇಳಿದ್ದಾರೆಯೇ? ಇಲ್ಲ ಪ್ರಭು, ಇಲ್ಲ. ಅವರು ನಿಮ್ಮ ಮಹಿಮೆಗಳನ್ನು ಹೇಳುತ್ತಾ ನಮ್ಮನ್ನು ನಿಮ್ಮ ಅನುಯಾಯಿ ಮಾಡಿದ್ದಾರೆ. ಅವರು ಕೂಡ ನಿಮ್ಮ ಮಹಾನ್ ಭಕ್ತರು ಪ್ರಭು. ಹಾಗೆಯೇ ಇದೆಂತಹ ಆಜ್ಞೆ ನಿಮ್ಮ ತಂದೆಯದು? ಪಿತಾಶ್ರೀ ಹೇಳಿದ್ದರು, ನಿಮ್ಮ ಮುಖಮಂಡಲದಲ್ಲಿ ವಿರಾಜಿಸುತ್ತಿರುವ ತೇಜಸ್ಸನ್ನು ನೋಡಿದವರು ಭಾವೋದ್ವೇಗಕ್ಕೆ ಅವರು ಒಳಗಾಗಿ ಬಿಡುತ್ತಾರೆ.
ನಾನು ಅದರಿಂದ ತಪ್ಪಿಸಿಕೊಳ್ಳುತ್ತಿದ್ದೇನೆ ಪ್ರಭು. ನನ್ನ ಭಕ್ತರೇ ನನ್ನನ್ನು ಮನಸ್ಫೂರ್ತಿಯಿಂದ ನೋಡದ ಮೇಲೆ ನನ್ನಲ್ಲಿರುವ ತೇಜಸ್ಸಿನ ಪ್ರಯೋಜನವೇನು? ಇಲ್ಲ ಮಹಾದೇವ, ದೋಷ ಕೇವಲ ನಮ್ಮ ಮನಸ್ಸಿನದ್ದು. ಯೋಚಿಸಿ ನಂದಿ, ದೊಡ್ಡ ದೊಡ್ಡ ಋಷಿಮುನಿಗಳು ಯುಗ ಯುಗಾಂತರದವರೆಗೂ ನಮ್ಮ ತಪಸ್ಸು ಮಾಡುತ್ತಾರೆ ಕೇವಲ ನಮ್ಮ ದರ್ಶನ ಮಾಡಲೆಂದು. ಆದರೆ ಇಂದು ಆ ಅವಕಾಶದಿಂದ ವಂಚಿತರಾಗಿ ನಂತರ ನಿಮಗೆ ಪಶ್ಚಾತ್ತಾಪವಾಗಬಹುದು. ನಿಮ್ಮ ಮಾತಿನಲ್ಲಿ ಸತ್ಯವಿದೆ. ನನ್ನ ಆರಾಧ್ಯರ ಮಾತುಗಳನ್ನು ಮೀರಲು ಆಗುವುದೇ ಇಲ್ಲ. ಆಯ್ತು, ನಾನು ನನ್ನ ಪಿತಾಶ್ರೀಯಲ್ಲಿ ಕ್ಷಮೆ ಕೇಳಿ ನಿಮ್ಮ ಸಂಪೂರ್ಣ ರೂಪದ ದರ್ಶನವನ್ನು ಪಡೆಯುತ್ತೇನೆ. ಆದರೆ ಕೇವಲ ಒಂದು ಕ್ಷಣಕ್ಕೆ ಮಾತ್ರ. ನನ್ನ ಮಹಾದೇವ, ನನ್ನ ಪ್ರಭು, ಹೇಳು ಪುತ್ರ, ಏನು ಬೇಕು ನಿನಗೆ? ಪ್ರಭು, ನಿಮ್ಮ ಪೂರ್ಣ ದರ್ಶನದ ನಂತರ ನನಗೆ ಏನೂ ಬೇಡವೆನಿಸುತ್ತಿದೆ ಪ್ರಭು. ಕೇವಲ ನಿಮ್ಮ ಸಾನ್ನಿಧ್ಯದಲ್ಲಿರುವ ಆಸೆ ಆಗುತ್ತಿದೆ ಪ್ರಭು. ಇದೇ ಕಾರಣಕ್ಕೆ ಅಲ್ಪಾಯುಷದಲ್ಲಿ ಈ ಸೃಷ್ಟಿಯನ್ನು ಬಿಡಲು ಸಿದ್ಧನಾಗಿದ್ದೇನೆ ನನ್ನ ಮಹಾದೇವ. ಏಕೆಂದರೆ ಈ ಸಾಂಸಾರಿಕ ಮೋಹಮಾಯದಿಂದ ಮುಕ್ತಿ ಪಡೆದು ನಿಮ್ಮ ಸೇವೆ ಮಾಡುತ್ತೇನೆ ಮಹಾದೇವ. ಆದರೆ ಶಿಲಾದ ಪುತ್ರ, ನಿಮ್ಮ ತಪಸ್ಸಿನ ಉದ್ದೇಶ ಇದಾಗಿರಲಿಲ್ಲವಲ್ಲ. ಭಕ್ತ ತನ್ನ ಮಾರ್ಗವನ್ನು ಬದಲಿಸಬಹುದೇನೋ, ಆದರೆ ಭಗವಂತ ತನ್ನ ನಿಷ್ಠಾವಂತ ಭಕ್ತನನ್ನು ಎಂದಿಗೂ ಭ್ರಮಿತಗೊಳಿಸುವುದಿಲ್ಲ. ಮಹಾದೇವನಿಗೆ ತಿಳಿದಿತ್ತು, ನಂದಿಯೂ ಸಹ ತನ್ನ ಪಿತಾ ಶಿಲಾದ್ರವರ ಹಾಗೆಯೇ ಭಾವುಕನಾಗಿ ಎಲ್ಲವನ್ನು ಮರೆಯುತ್ತಾನೆ ಎಂದು. ಅದರಂತೆಯೇ ನಂದಿಗೂ ಯಾವ ಸ್ಮರಣೆಯೂ ಕೂಡ ಇರಲಿಲ್ಲ. ಆದರೆ ಮಹಾದೇವನಿಗೆ ನಂದಿಯ ಜೊತೆ ಜೊತೆಯಲ್ಲಿಯೇ ಭಕ್ತ ಶಿಲಾದರ ಚಿಂತೆಯೂ ಇತ್ತು. ಮತ್ತೊಮ್ಮೆ ಯೋಚಿಸಿ, ನಿಮ್ಮ ಭಾವೋದ್ವೇಗದಿಂದ ನಿಮ್ಮ ಪುತ್ರ ಧರ್ಮವನ್ನು ಮರೆತು ಹಿಂದೆ ಸರಿಯುವುದು ಉಚಿತವಾಗಿರುವುದಿಲ್ಲ. ನಾನು ನಿಮ್ಮ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದೇನೆ ಪ್ರಭು. ನನ್ನ ಅಂತರಾತ್ಮಕ್ಕೆ ನಿಮ್ಮನ್ನು ಬಿಟ್ಟರೆ ಬೇರೇನೂ ಬೇಡ ಮಹಾದೇವ. ನನಗೀಗ ಅಂತೂ ಯಾವ ಧರ್ಮವೂ ನೆನಪಿಲ್ಲ, ಯಾವ ಕರ್ತವ್ಯವೂ ಸಹ. ಇದಕ್ಕಾಗಿ ನೀವೇ ಯಾವುದಾದರೂ ಮಾರ್ಗ ತಿಳಿಸಿ. ಅದರಿಂದ ನನ್ನ ತಂದೆಗೆ ಸದ್ಗತಿ ಸಿಕ್ಕಿ ನಾನು ಶಾಶ್ವತವಾಗಿ ನಿಮ್ಮ ಸೇವೆ ಮಾಡುವಂತಾಗಲಿ. ತಥಾಸ್ತು ಪ್ರಭು. ಹೇ ಶಿಲಾದ ಪುತ್ರ ನಂದಿ, ಇಂದಿನಿಂದ ನಾವು ನಿಮ್ಮನ್ನು ನಮ್ಮ ಗಣಗಳಲ್ಲಿ ಸೇರಿಸುತ್ತಿದ್ದೇವೆ ಮತ್ತು ನಮ್ಮ ಗಣ ಸಮೂಹದಲ್ಲಿರುವ ಕಾರಣ ಮೃತ್ಯುವಿನ ನೆರಳು ನಿಮ್ಮ ಮೇಲೆ ಎಂದೂ ಬೀಳುವುದಿಲ್ಲ. ಪ್ರಭು, ಕೇವಲ ಅಷ್ಟೇ ಅಲ್ಲ, ನಮ್ಮ ಆಶೀರ್ವಾದದಿಂದ ನಿಮ್ಮ ತಂದೆ ಋಷಿ ಶಿಲಾದರಿಗೆ ಪರಮ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಮಹಾದೇವ. ನಾವು ನಿಮಗೆ ಆಭಾರಿಯಾಗಿದ್ದೇವೆ ಪ್ರಭು. ಆದರೆ ಇಷ್ಟು ದೊಡ್ಡ ಕೃಪೆ ಮಾಡಿ ನೀವು ನಮ್ಮ ಆಸೆಯನ್ನು ಹೆಚ್ಚಿಸಿದಿರಿ ಪ್ರಭು. ಏನು ಕೇಳಬೇಕೋ ನಿಸ್ಸಂಕೋಚವಾಗಿ ಕೇಳಿ. ನಿಮಗೆ ದೊಡ್ಡ ಸಹಸ್ರ ಗಣಗಳಿವೆ, ಅವುಗಳಲ್ಲಿ ನಾನು ಸೇರುತ್ತೇನೆ. ಆದರೆ ನನಗೆ ನಿಮ್ಮ ಸನಿಹ ಇರಲು ಅವಕಾಶ ಸಿಗದೆ ಹೋದರೆ ನಾನು ನಿಮ್ಮ ಹತ್ತಿರದಿಂದ ಸೇವೆ ಮಾಡಲಿಚ್ಛಿಸುತ್ತೇನೆ. ಎಂದಿಗೂ ನಿಮ್ಮ ಹತ್ತಿರವಿರಲು ಇಚ್ಛಿಸುತ್ತೇನೆ ಪ್ರಭು. ಎಂಥ ಗಣವೆಂದರೆ ನಿಮ್ಮ ದೃಷ್ಟಿಯಿಂದ ಎಂದಿಗೂ ದೂರವಾಗಬಾರದು ಮತ್ತು ನಮ್ಮ ಮೇಲೆ ಹೆಚ್ಚು ಅವಲಂಬಿತವಾಗಿರಬೇಕು. ನಾನು ಅಂಥ ಗಣ ಆಗಬೇಕು ಮಹಾದೇವ. ಭಕ್ತಿಯ ಜೊತೆ ಜೊತೆಗೆ ಬುದ್ಧಿಯನ್ನೂ ಸಹ ಉಪಯೋಗಿಸಿದ್ದೀರಿ. ನಮಗೆ ಆನಂದವಾಗಿದೆ. ನಂದಿ, ನಾವು ನಿಮಗೆ ಆಶೀರ್ವದಿಸುತ್ತಿದ್ದೇವೆ. ಇಂದಿನಿಂದ ನೀವು ನಮ್ಮ ವಾಹನವಾಗಿರುತ್ತೀರಿ. ಇಂದಿನಿಂದ ನೀವು ಕೇವಲ ಅಜರಾಮರರಾಗುವುದಲ್ಲದೆ ನೀವು ಸದಾ ಕಾಲದಲ್ಲೂ ಕೈಲಾಸದ ರಕ್ಷಕನಾಗಿ ನಮ್ಮ ಜೊತೆಯಲ್ಲೇ ಇರುತ್ತೀರಿ. ಮಹಾದೇವ, ಪ್ರತಿ ಶಿವಾಲಯದ ಹೊರಗೆ ನಿಮಗೆ ಯೋಗ್ಯ ಸ್ಥಾನ ಪ್ರಾಪ್ತಿಯಾಗುತ್ತದೆ ಮತ್ತು ಎಲ್ಲಾ ಭಕ್ತರು ನಿಮ್ಮ ಮುಖಾಂತರ ತಮ್ಮ ತಮ್ಮ ಪ್ರಾರ್ಥನೆಯನ್ನು ತಲುಪಿಸುತ್ತಾರೆ. ಆಗ ಅವರ ಮನೋಕಾಮನೆಗಳು ಅವಶ್ಯವಾಗಿ ಪೂರ್ಣವಾಗುತ್ತವೆ. ಇಂದಿನಿಂದ ನನ್ನ ಸರ್ವಸ್ವವನ್ನು ನಿಮಗಾಗಿ ಮುಡಿಪಾಗಿಡುತ್ತೇನೆ ಮಹಾದೇವ. ಇಂದಿನಿಂದ
ನೀವಿಲ್ಲದೆ ನಂದಿಯ ಯಾವ ಅಸ್ತಿತ್ವವೂ ಇಲ್ಲ. ಹರ ಹರ ಮಹಾದೇವ. ಈ ಪ್ರಕಾರವಾಗಿ ಮಹಾದೇವನ ಆಶೀರ್ವಾದದಿಂದ ಶಿವನ ಅಂಶವಾದ ನಂದಿಗೆ ನಂದೀಶ್ವರ ಎಂಬ ಬಿರುದು ಪ್ರಾಪ್ತವಾಯಿತು. ಅತಿ ಉತ್ತಮ ಅಮ್ಮ, ಅತಿ ಉತ್ತಮ. ಈ ಕಥೆ ಎಷ್ಟು ಭಾವಪೂರ್ಣವಾಗಿತ್ತೋ ಅಷ್ಟೇ ಜ್ಞಾನವರ್ಧಕವಾಗಿತ್ತು. ಆನಂದವಾಯಿತು ಅಮ್ಮ. ಧನ್ಯರು ಪ್ರಭು ನೀವು, ಮತ್ತು ಧನ್ಯ ನಿಮ್ಮ ಅಂಶವಾದ ಮಾರುತಿಯು. ಪುತ್ರ ನಂದಿ, ಧನ್ಯರು ನೀವು ಹಾಗೂ ನಿಮ್ಮ ಶಿವಭಕ್ತಿ. ಹೌದಲ್ಲವೇ? ಹೌದು ದೇವಿ. ನಂದಿಯ ಸಮರ್ಪಣೆ ಮತ್ತು ನಿಸ್ವಾರ್ಥ ಭಕ್ತಿ ಅತ್ಯುನ್ನತವಾದದ್ದು. ಇದೆಲ್ಲದರ ನಡುವೆ ಅಹಂಕಾರ ಎನ್ನುವುದು ಎಂದೂ ಇವರ ಬಳಿ ಸುಳಿಯಲಿಲ್ಲ. ಇದೇ ಇವರ ವಿಶೇಷತೆ ದೇವಿ. ನಿಮ್ಮದೇ ಕೃಪೆ ಪ್ರಭು. ನಮ್ಮ ಕಲ್ಯಾಣವಂತೂ ಆಗಿದೆ ಪ್ರಭು. ಆದರೆ ಮಾರುತಿಗೆ ಎಂಥ ಜ್ಞಾನ ಪ್ರಾಪ್ತಿಯಾಗಿದೆ ಎಂದರೆ ಅವರು ನಿಮ್ಮ 11ನೇ ಅವತಾರವಾಗಿದ್ದಾರೆ. ಮಾರುತಿ, ಇದರಿಂದ ನಿಮಗೆ ಜ್ಞಾನ ಪ್ರಾಪ್ತವಾಗಿದ್ದಲ್ಲಿ ನನಗೆ ಉತ್ತರ ಕೊಡಿ. ಈ ಕಥೆಯಿಂದ ನೀವು ಯಾವ ನೀತಿ ಪಾಠವನ್ನು ಕಲಿತಿರಿ? ಅಮ್ಮ, ಈ ಕಥೆಯಿಂದ ಒಂದಲ್ಲ 2 ಪಾಠ ಕಲ್ತ್ಕೊಂಡ್ವಿ. 2? ಹಾಗೇನು? ಅದ್ಯಾವುದದು? ಸರ್ವಪ್ರಥಮವಾಗಿ, ಒಬ್ಬ ನಿಸ್ವಾರ್ಥ ಭಕ್ತ ಯಾವತ್ತೂ ವಿಫಲವಾಗೋದಿಲ್ಲ. ಪುತ್ರನ ಮೋಹದಲ್ಲಿ ಋಷಿ ಶಿಲಾದರು ಭಕ್ತಿಯನ್ನು ಮರೆತು ಬಿಟ್ಟಿದ್ರು. ಆದ್ರೆ ಮಹಾದೇವ ಅವರನ್ನ ಮರೀಲಿಲ್ಲ. ಅಂತ್ಯದಲ್ಲಿ ಅವರ ಭಕ್ತರಾದ ಋಷಿ ಶಿಲಾದರಿಗೂ ಮುಕ್ತಿ ಸಿಕ್ಕಿತು. ಅತಿ ಉತ್ತಮ. ಮತ್ತೆ 2ನೇಯದು? ಮತ್ತೆ 2ನೇ ಪಾಠ, ಯಾವುದೇ ಭಕ್ತಿ ಸಫಲವಾಗಬೇಕು ಅಂದ್ರೆ ಭಕ್ತ ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸಿಕೊಳ್ಬೇಕು. ಅದೇ ರೀತಿ ನಂದಿಯವರು ಕೂಡ ಮಾಡಿದ್ದು. ಹರ ಹರ ಮಹಾದೇವ. ಉತ್ತಮ, ಅತಿ ಉತ್ತಮ. ಮಾರುತಿ ಈ ಕಥೆಯ ಸರಿಯಾದ ಮರ್ಮವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಕ್ಷಮಿಸಿ ಪ್ರಭು, ನಾವು ದಡ್ಡರು. ನಮಗೆ ಈ ಉತ್ತರ ಸರಿ ಎನಿಸಿತು ಅದಕ್ಕೆ. ಆದ್ರೆ ಅಂತಿಮ ನಿರ್ಣಯ ನಿಮ್ಮದೇ ಪ್ರಭು. ಪ್ರಿಯ ನಂದಿ, ನಿಮಗಿರುವ ಬುದ್ಧಿ ಮತ್ತು ಜ್ಞಾನದ ಅರಿವು ತಪ್ಪೆಂದು ಹೇಗೆ ಹೇಳುವುದು? ವಾಸ್ತವದಲ್ಲಿ ಮಾರುತಿ ನಿಮ್ಮ ದಿವ್ಯ ಕಥೆಯಿಂದ ಉತ್ತಮವಾದ ಶಿಕ್ಷಣವನ್ನೇ ಪಡೆದಿದ್ದಾರೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಯಶಸ್ವಿ ಭವ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ.